Hi friends, very good morning to all. Yes, today I am going to explaining about the magnetic field along the axis of the solenoid. So this video for BSc second sem student for CBCS syllabus. In earlier class or previous class, I explained about the magnetic field along the current carrying a straight conductor and current carrying a circular conductor. So this video for magnetic field along the solenoid. All of you already familiar with the what is solenoid or definition of solenoid. Solenoid ಅಂದ್ರೆ ಯಾವ ತರ ಇರ್ತೈತಿ? It is a circular or a cylindrical shape. ಹೌದಾ? So its length is very large compared to its thickness. So ಇದು solenoid ಅಂತ ಕರೀತೀವಿ. ಸೊ ಒಂದ್ಸತಿ ಅದನ್ನ ಡಯಾಗ್ರಾಮ್ ನೋಡ್ರಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. So solenoid ಈ ತರ ಇರ್ತದೆ, circular, cylindrical, number of turns. It's an insulating wire. So 1 minute. ಇದು ಡಯಾಗ್ರಾಮ್ ನೋಡಿದ್ರಿ. ನೆಕ್ಸ್ಟ್ ಇದರ ಡೆಫಿನಿಷನ್ ಎಲ್ಲರಿಗೂ ಗೊತ್ತೈತೆ. It is a cylindrical shape, insulating wire are wrapped or wounded. Okay, in any conductor when we apply the or connecting the battery, automatically magnetic field will be produces. So in solenoid, inside magnetic field is maximum, so we have to calculate that magnetic field inside the solenoid. ಇವತ್ತಿನ ಕ್ಲಾಸ್ ಒಳಗೆ ಏನು ಕಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯಬೇಕು, ಎಷ್ಟೈತಿ ಇನ್ಸೈಡ್ ದ solenoid ಕಂಡಕ್ಟರ್ ಒಳಗೆ ಅಂತಂದ್ರೆ. ಔಟ್ಸೈಡ್ ಈಸ್ ನೆಗ್ಲಿಜಿಬಲ್, ಮ್ಯಾಗ್ನೆಟಿಕ್ ಔಟ್ಸೈಡ್ ನೆಗ್ಲಿಜಿಬಲ್ ಇರುತ್ತೆ. ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತಿ solenoid ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲ ಡೆಫಿನೇಷನ್ ಇನ್ನೇನು ನೋಡ್ರಿ ಸರಿಯಾಗಿ. ಸೊ ಎ ಕಾಯಿಲ್ ಗೊತ್ತಾಗ, solenoid ಅಂದ್ರೆ ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್. ನಂಬರ್ ಆಫ್ ಸರ್ಕ್ಯುಲರ್ ಟರ್ನ್ಸ್ ಇರ್ತಾವು, ಕಾಯಿಲ್ ನ ರೌಂಡೆಡ್ ಮಾಡಿರ್ತಾರ. ಮತ್ತೆ ಇದು ಇನ್ಸುಲೇಟೆಡ್ ಕಾಪರ್ ವೈರ್ ಇರ್ತೈತೆ, ರ್ಯಾಪ್ಡ್ ಅಂತ ಹೇಳಿದಿದೆ. ಈಗ ಕ್ಲೋಸ್ಲಿ ಇನ್ ದ ಶೇಪ್ ಆಫ್ ಸಿಲಿಂಡರ್ ಇಸ್ ಕಾಲ್ಡ್ ಆಸ್ ಅ solenoid. ಸೊ ಇದು ಡೆಫಿನೇಷನ್ ಎಲ್ಲರಿಗೂ ಗೊತ್ತಾಗುತ್ತಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ಸೊ ಇಟ್ ಆಕ್ಟ್ ಆಸ್ ಎ ಬಾರ್ ಮ್ಯಾಗ್ನೆಟ್. ಯಾವುದು solenoid, it act as a or it is equivalent to the bar magnet. ಯಾಕೆ ಬಾರ್ ಮ್ಯಾಗ್ನೆಟಿಕ್ ಕಂಪೇರ್ ಮಾಡಿದ್ರು ಅಂತಂದ್ರೆ, ಯಾವ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೇಂಜ್ ಆಗಿರ್ತಾವ ಬಾರ್ ಮ್ಯಾಗ್ನೆಟ್ ದಾಗ, ಅದೇ ತರ ನಾವು solenoid ಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಇದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೇಂಜ್ ಹಾಕೋ ಅಂತ ಈ ತರ ಡಯಾಗ್ರಾಮ್ ನೋಡಿರಿ ನೀವು. ಈ ತರ ಇದು ನಾರ್ತ್ ಸೈಡ್ ಆಕ್ಟ್ ಆಗುತ್ತೆ, ಸೌತ್ ಅಂತ ನಾರ್ತ್ ಇಂದ ಒರಿಜಿನೇಟ್ ಹಾಕೋ, ಹೊಳ್ಳಿ ಎಂಡ್ ಹಾಕೋ, ಸೌತ್ ಗೆ ಎಂಡ್ ಹಾಕೋ, ಒಳಗಡೆ ಸೌತ್ ಇಂದ ಸ್ಟಾರ್ಟ್ ಆಗಿ ನಾರ್ತ್ ಗೆ ಎಂಡ್ ಹಾಕೋ ಅಂತ ಇವೆಲ್ಲ ಸ್ಟಡಿ ಮಾಡ್ರಿ. ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತಾವಲ್ಲ, ಅವು ಯೂನಿಫಾರ್ಮ್ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕಂದ್ರೆ ದೇ ಆರ್ ಪ್ಯಾರಲಲ್ ಲೈನ್ಸ್ ಅದ. ಪ್ಯಾರಲಲ್ ಲೈನ್ಸ್ ಇತ್ತಂದ್ರೆ ಸ್ಪೇಸಿಂಗ್ ಇರ್ತದೆ, ಸೇಮ್ ಇರ್ತೈತಿ. ಆಟೋಮೆಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತೆ, ಯೂನಿಫಾರ್ಮ್ ಇರ್ತೈತಿ. ಸೊ ಇದೆಲ್ಲ ಗೊತ್ತಾಗುತ್ತೆ. ಸೊ ಫೀಲ್ಡ್ ಲೈನ್ಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ solenoid ಆರ್ ಸಿಮಿಲರ್ ಟು ದೋಸ್ ಆಫ್ ಬಾರ್ ಮ್ಯಾಗ್ನೆಟ್. ಸೊ ಫೀಲ್ಡ್ ಲೈನ್ಸ್ ಇಸ್ ಯೂನಿಫಾರ್ಮ್ ಇನ್ಸೈಡ್ ದಿಸ್ solenoid. ನೆಕ್ಸ್ಟ್ ಯೂಸಸ್ ಆಫ್ solenoid. ಸೊ ಇದು ಮ್ಯಾಗ್ನೆಟೈಸ್ ಮಾಡ್ತೀವಿ ಯಾವುದೋ ಒಂದು ಸಾಫ್ಟ್ ಐರನ್ ಇಸ್ ಅ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಗೊತ್ತೈತಿ. ಇನ್ಸುಲೇಟೆಡ್ ಕಾಪರ್ ವೈರ್ ಇನ್ಸೈಡ್ ನಾವ್ ಏನು ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್. ಅದ ಯಾವುದು, ಸಾಫ್ಟ್ ಐರನ್. ಸೊ ಒಂದು ಡೆಫಿನೇಷನ್ ನೋಡ್ರಿ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್ ಇನ್ಸೈಡ್ ದಿ solenoid. ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಇನ್ಸೈಡ್ ದ solenoid ಒಳಗಡೆ. ಕ್ಯಾನ್ ಯೂಸ್ ಟು ಎದಕ್ಕೆ ಯೂಸ್ ಮಾಡ್ತೀವಿ, ಟು ಮ್ಯಾಗ್ನೆಟೈಸ್ ದ ಪೀಸ್ ಆಫ್ ಮ್ಯಾಗ್ನೆಟ್ ಮಟೀರಿಯಲ್. ಲೈಕ್ ಯಾವುದು, ಸಾಫ್ಟ್ ಐರನ್ ಅನ್ನ ನಾವು ಮ್ಯಾಗ್ನೆಟೈಸ್ ಮಾಡ್ಬೇಕಂದ್ರೆ we use the solenoid when we place inside the coil. So magnet is so formed as a electron. ಅವಾಗ ಅದು ಮ್ಯಾಗ್ನೆಟ್ ಯಾವ ತರ ಮ್ಯಾಗ್ನೆಟ್ ಇದ್ದು ಏನಂತ ಆಕ್ಟ್ ಆಗುತ್ತೆ, ಅವಾಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಫೆರೋ ಮ್ಯಾಗ್ನೆಟ್ ಆರ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿ ಆಗುತ್ತೆ. ದ ಮ್ಯಾಗ್ನೆಟ್ ಇಸ್ ಫಾರ್ಮ್ಡ್ ಆಸ್ ಎ ಎಲೆಕ್ಟ್ರೋ ಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟ್ ವರ್ಡ್ ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅಂತ ತಿಳಿಸಿದೆ. ಕ್ರೇನ್ ಒಳಗಡೆ ಯೂಸ್ ಮಾಡ್ತೀವಿ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್, ಪರ್ಮನೆಂಟ್ ಮ್ಯಾಗ್ನೆಟ್, ಈ ತರ ಎಲ್ಲ ಸ್ಟಡಿ ಮಾಡ್ರಿ. ಮ್ಯಾಗ್ನೆಟ್, ಪರ್ಮನೆಂಟ್ ಮ್ಯಾಗ್ನೆಟ್, ಎಲೆಕ್ಟ್ರೋ ಮ್ಯಾಗ್ನೆಟ್ ಈ ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗುತ್ತೆ ಯಾವಾಗ ನಾನು solenoid ಒಳಗಡೆ ಯಾವುದು ಮ್ಯಾಗ್ನೆಟಿಕ್ ಮಟೀರಿಯಲ್, ಯಾವುದು ಸಾಫ್ಟ್ ಐರನ್ ಇದೆ, ಇಟ್ ಆಕ್ಟ್ ಆಸ್ ಎ ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗುತ್ತೆ. ಸೊ ಇದು ಬೇಸಿಕ್ ಯೂಸಸ್ ಆಫ್ solenoid. ಈಗ ಡೆರಿವೇಶನ್ ಬರೋಣ, ಇಂಪಾರ್ಟೆಂಟ್ ಇಲ್ಲಿ ಡೆರಿವೇಶನ್ ಐತಿ ನಿಮಗೆ. ಸೊ ಡೆರಿವೇಶನ್ ಒಳಗ ಇದು ಡಯಾಗ್ರಾಮ್ ನೋಡಾಕತ್ತೀರಿ. ಸೊ solenoid ಅಂತ ಬರ್ದೀನಿ. ಇಲ್ಲಿ ಕರೆಂಟ್ ಯಾವ ತರ ಸರ್ಕ್ಯುಲರ್ ಕಾಯಿಲ್ಸ್ ಅದ, ನಂಬರ್ ಆಫ್, ಇಲ್ಲ ಸೌತ್ ಇದೆ ಅಂತ ಆಟ ಆಗತ್ತೆ ಅಂತ ತಿಳ್ಕೋರಿ. ನೆಕ್ಸ್ಟ್ ಇಲ್ಲಿಂದ ಕರೆಂಟ್ ಎಂಟರ್ ಆಗಿ ಇಲ್ಲಿಂದ ಔಟ್ ಸೈಡ್ ಕರೆಂಟ್ ಬರ್ತೈತಿ. ಸೊ ನೆಕ್ಸ್ಟ್ ಇದರ ಕ್ರಾಸ್ ಸೆಕ್ಷನ್ ಅಂದ್ರೆ ಹಾಫ್ ಇದನ್ನ
ಕ್ರಾಸ್ ಸೆಕ್ಷನ್ ಆಗಿ ಕಟ್ ಮಾಡಿದ ಅಂತಂದ್ರೆ ಅದು ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಅರೇಂಜ್ ಆಗಿರುತ್ತೆ ಈ ತರ ಒಂದು ಕ್ರಾಸ್ ಸೆಕ್ಷನ್ ಡಯಾಗ್ರಾಮ್ ನೋಡ್ರಿ ಔಟ್ ಸೈಡ್ ಇದು ಡಾಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಎರಡು ತರ ಒಂದು ಕ್ರಾಸ್ ಪ್ರಾಡಕ್ಟ್ ಒಂದು ಡಾಟ್ ಪ್ರಾಡಕ್ಟ್ ಅಂತ ಮಾಡ್ತೀವಿ ಅಂದ್ರೆ ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡಾಟ್ ರಿಪ್ರೆಸೆಂಟ್ ಮಾಡೋದೇನು ಔಟ್ ಸೈಡ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಔಟ್ ಸೈಡ್ ಈ ಕ್ರಾಸ್ ಪ್ರಾಡಕ್ಟ್ ರಿಪ್ರೆಸೆಂಟ್ ಮಾಡೋದೇನು ಅಂತಂದ್ರೆ ಗೊತ್ತೈತೆ ನಿಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸೈಡ್ ಸೊ ಇದು ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ರಿಪ್ರೆಸೆಂಟೇಷನ್ ಇದ್ರ ಇನ್ನೂ ಸ್ವಲ್ಪ ನಾವು ಕಂಪೇರ್ ಮಾಡಿ ಇನ್ನೂ ಒಳಗಡೆ ಡೆಪ್ತ್ ಆಗಿ ಡಯಾಗ್ರಾಮ್ ನೋಡಬಹುದು ಇಲ್ಲೇ ಐತೆ ನೋಡಿ ಇದಕ್ಕೆ ಡಯಾಗ್ರಾಮ್ ಸೊ ನಾ ಏನ್ ಮಾಡ್ಬೇಕಂತಂದ್ರೆ ಇಲ್ಲೇ ಪಿ ಅಂತ ಹೊರಗಡೆ ತಗೋದಿದ್ವಿ ಸರ್ಕ್ಯುಲರ್ ಕಾಯಿಲಿಗೆ ಸ್ಟ್ರೇಟ್ ಕಂಡಕ್ಟರ್ ಹೊರಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಿಡ್ತೀವಿ ಇಲ್ಲಿ ಒಳಗಡೆ ಕಂಡಿಡಿಬೇಕಾಯ್ತು ಸರ್ಕ್ಯುಲರ್ ಸೊಲನಾಯ್ಡ್ ಒಳಗಡೆ ಸೊ ಈ ಸೊಲನಾಯ್ಡ್ ಒಳಗಡೆ ಪಿ ಅನ್ನೋ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿ ಇದರ ಡಯಾಗ್ರಾಮ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದು ಔಟ್ ಸೈಡ್ ಏನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಔಟ್ ಸೈಡ್ ಅಂದ್ರೆ ಡಾಟ್ ಔಟ್ ಸೈಡ್ ಕರೆಂಟ್ ಹಿಂಗ್ ಫ್ಲೋ ಆಕಿತ್ತಂದ್ರೆ ಕರೆಂಟ್ ಹಿಂಗ್ ಸರ್ಕ್ಯುಲರ್ ಮೂವ್ ಆಕಿತ್ತಂತಂದ್ರೆ ಇದು ಔಟ್ ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದು ಕ್ರಾಸ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಸೊ ಇಲ್ಲಿ ಪಾಯಿಂಟ್ ಸೆಂಟರ್ ಕಡೆ ಎಷ್ಟು ಐತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾಕಂದ್ರೆ ಇದು ಕರೆಂಟ್ ಹಿಂಗ್ ಬರಾಕತ್ತಿತ್ತು ಅಂದ್ರೆ ಅಕಾರ್ಡಿಂಗ್ ಟು ರೈಟ್ ಅಂಡ್ ಥಂಬ್ ರೂಲ್ ಇಲ್ಲಿ ಪ್ಯಾರಲಲ್ ಆಗಿ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಿ ಆಟೋಮೆಟಿಕ್ ಇಲ್ಲಿ ಕರೆಂಟ್ ಎಂಟ್ರಿ ಆಗತ್ತಂತಂದ್ರೆ ಹೊಳ್ಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಮತ್ತೆ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಗಿರುತ್ತೆ ಈ ಸಿಲಿಂಡ್ರಿಕಲ್ ಆಗಿ ಇದು ಪ್ಯಾರಲಲ್ ಆಗಿ ಹಾಗಾಗಿ ಕಾಮನ್ ಆಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತಿ ಪಿ ದ ನೋಡ್ಬೇಕು ಹಾಗಾಗಿ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ ಹೊಡಿತೀನಿ ಆ ಡಿಸ್ಟೆನ್ಸ್ ನೋಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ಆಂಗಲ್ ಫ್ರಮ್ ಈ ಎಂಡ್ ದಿಂದ ಈ ಎಂಡಿಗೆ ಒಂದು ಈ ತರ ಡಯಾಗ್ರಾಮ್ ಇದು ಜಸ್ಟ್ ಡಯಾಗ್ರಾಮ್ ನೋಡ್ರಿ ನೆಕ್ಸ್ಟ್ ಒಂದೊಂದು ಇಕ್ವೇಶನ್ ಹೇಳ್ಕೊಂತ ಬರ್ತೀನಿ ಇದನ್ನ ಗೊತ್ತಿರಕ ನೆಕ್ಸ್ಟ್ ಲೈನ್ ಇನ್ನೊಂದು ಐತಿ ಸೊ ಇದನ್ನ ಆ ಡಯಾಗ್ರಾಮ್ ನ ಈ ತರ ಕಟ್ ಮಾಡಿ ಇಟ್ಕೊಂಡಿನಿ ಡಯಾಗ್ರಾಮ್ ಎಲ್ಲ ನೋಡ್ಕೋರಿ ಇದು ಪಿ ಅನ್ನೋದು ಪಾಯಿಂಟ್ ಈಗ ವರ್ಟಿಕಲ್ ಸೆಕ್ಷನ್ ತಗೊಂಡ್ಬಿಟ್ಟೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೌದಾ ಇದು ಕ್ರಾಸ್ ಸೆಕ್ಷನ್ ಅಂದ ಇದು ಡಾಟ್ ಸೆಕ್ಷನ್ ಡಾಟ್ ಅಂದ್ರೆ ಔಟ್ ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದು ಏನು ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದು ನಡಬರ್ಕ್ ಇದು ಎಕ್ಸಸ್ ಆಫ್ ದ ಲೈನ್ ಫ್ರಮ್ ದ ಸೆಂಟರ್ ಆಫ್ ದ ಸೊಲನಾಯ್ಡ್ ಈ ಡಿಸ್ಟೆನ್ಸ್ ಆರ್ ಅಂತ ಕನ್ಸಿಡರ್ ಮಾಡ್ಕೋರಿ ಅರ್ಥ ಆಯ್ತು ಈಗ ನಾ ಏನ್ ಮಾಡ್ತೀನಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪಿ ದಿಂದ ಈ ಎಂಡಿಗೆ ಒಂದು ಲೈನ್ ಜಾಯಿನ್ ಮಾಡ್ಕೊಂಡು ಈ ಪಾಯಿಂಟ್ ಪಿ ದಿಂದ ಈ ಎಂಡಿಗೆ ಒಂದು ಲೈನ್ ಜಾಯಿನ್ ಮಾಡ್ಕೋತೀನಿ ಈ ಕಡೆ ಎಂಡದಿಂದ ಸೆಂಟರ್ ಲೈನ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೊಡಿರುತ್ತೆ ಇದು ಪೈ 1 ಅಂತ ಕರೀರಿ ಈ ಕಡೆಯಿಂದ ಸೆಂಟರ್ ದಿಂದ ಹೋಗಿ ಬಂದಿರ್ತಾ ಪೈ 2 ಅಂತ ಕರೀರಿ ನಾನು ಯಾವ್ದೋ ಒಂದು ಏರಿಯಾ ಕನ್ಸಿಡರ್ ಮಾಡ್ತೀನಿ ಒಂದು ಸೆಕ್ಷನ್ ಕನ್ಸಿಡರ್ ಮಾಡ್ತೀನಿ ಆ ಸೆಕ್ಷನ್ ಒಳಗಡೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಾಗುತ್ತೆ ಅಲ್ಲಿ ಹೆಂಗ್ ಕರೆಂಟ್ ಎಲಿಮೆಂಟ್ ಅಂತ ತಗೋತಿದ್ವಿ ಸ್ಮಾಲ್ ಇನ್ಫೈನಿಟಿಸಿಮಲಿ ಸ್ಮಾಲ್ ಎಲಿಮೆಂಟ್ ಕರೆಂಟ್ ಎಲಿಮೆಂಟ್ ಹಂಗ ಇಲ್ಲೂ ಕನ್ಸಿಡರ್ ಮಾಡೋಣ ಒಂದು ಸ್ಮಾಲ್ ಎಲಿಮೆಂಟ್ ಅನ್ನ ಅದು ಡಿ ಎಕ್ಸ್ ಈ ಡಿ ಎಕ್ಸ್ ಈ ಫ್ರಮ್ ದ ಸೆಂಟರ್ ಎಕ್ಸ್ ಅಂತ ತಗೋಣ ಮತ್ತೆ ಇದು ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಕ್ಸಸ್ ಆಫ್ ದ ಲೈನ್ ಔಟ್ವರ್ಡ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಏರಿಯಾ ಸರ್ಫೇಸ್ ಆ ಡಿಸ್ಟೆನ್ಸ್ ಆರ್ ಅಂತ ಇವನ್ನೆಲ್ಲ ನೆನಪಿಟ್ಕೋರಿ ಆರ್ ಮತ್ತೆ ಇದು ಎಕ್ಸ್ ಡಿ ಎಕ್ಸ್ ಇದು ಎಂಗಲ್ ಈ ಎಂಡದಿಂದ ಯಾವ್ದು ಕ್ರಾಸ್ ಸೆಕ್ಷನ್ ಡಿ ಎಕ್ಸ್ ಅಂತ ತಗೊಂಡು ಈ ಎಂಗಲ್ ಏನೈತಿ ಪೈ ಐತಿ ಪೈ 2 ಅಂದ್ರೆ ಎಂಡ್ ಪೈ 1 ಅಂದ್ರೆ ಈ ಕಡೆ ಎಂಡ್ ಬರೇ ಪೈ ಅಂದ್ರೆ ಏನು ಈ ಏನ್ ಕರೆಂಟ್ ಎಲಿಮೆಂಟ್ ತಗೊಂಡಿನಲ್ಲ ಆ ಎಲಿಮೆಂಟ್ ಏನೈತಿ ಎಂಗಲ್ ಪೈ ಸೊ ಇಲ್ಲಿ ಬರ್ರಿ ಕನ್ಸಿಡರ್ ಎ ಸೊಲನಾಯ್ಡ್ ಆಫ್ ಲೆಂತ್ ಎಲ್ ಇದು ಸೊಲನಾಯ್ಡ್ ಸ್ಮಾಲ್ ಎಲ್ ಅಂತ ತಗೊಂಡು ಆಕ್ಚುಲಿ ಕ್ಯಾಪಿಟಲ್ ಎಲ್ ಸೊಲನಾಯ್ಡ್ ಲೆಂತ್ ಏನೈತಿ ಕ್ಯಾಪಿಟಲ್ ಎಲ್ ಅಂಡ್ ರೇಡಿಯಸ್ ಎಷ್ಟು ಐತಿ ಇದರದ ಆರ್ ಐತಿ ಅಂಡ್ ಟರ್ನ್ಸ್ ಎಷ್ಟು ನಂಬರ್ ಆಫ್ ಟರ್ನ್ಸ್ ಎನ್ ಅಂತ ಕನ್ಸಿಡರ್ ಕ್ಯಾರಿಂಗ್ ಎ ಕರೆಂಟ್ ಐ ಇವೆಲ್ಲ ಗೊತ್ತಾಗುತ್ತಲ್ಲ ಸಿಂಪಲ್ ಆಗಿ ಒಂದು ಸೊಲನಾಯ್ಡ್ ಐತಿ ಅದರ ಲೆಂತ್ ಎಲ್ ಐತಿ ಅದರ ರೇಡಿಯಸ್ ಆರ್ ಐತಿ ಮತ್ತೆ ಅದರ ನಂಬರ್ ಆಫ್ ಟರ್ನ್ಸ್ ಎನ್ ಅದಾವ ಕ್ಯಾರಿಂಗ್ ಎ ಕರೆಂಟ್ ಐ ಐತಿ we will determine an equation for the magnetic field B at an axial point P inside the solenoid ಈ ನಮ್ದು ಇವತ್ತಿನ ಕ್ಯಾಲ್ಕುಲೇಟ್ ಮಾಡಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಈ ಡೆರಿವೇಶನ್ ದಾಗ ಏನ್ ಡಿಟರ್ಮೈನ್ ಮಾಡಬೇಕು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಅಟ್ ಎ ಪಾಯಿಂಟ್ ಪಿ ದಟ್ ಇನ್ಸೈಡ್ ದ ಸೊಲನಾಯ್ಡ್ ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇದ ನಮ್ಮ ಮೇನ್ ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ ಕನ್ಸಿಡರ್ ಎ ಸೊಲನಾಯ್ಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕರೆಂಟ್ ಲೂಪ್ಸ್ ಸೊ ಒಂದು ಸೊಲನಾಯ್ಡ್ ಒಂದ ಕಾಯಿಲ್ ಇತ್ತಂತಂದ್ರೆ ಯಾವ ತರ ನಮ್ಗ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟ್ರಿಬ್ಯೂಷನ್ ಆಕತನಕ ಒಂದು ಕಾಯಿಲ್ ಇಲ್ಲಿ ನಂಬರ್ ಆಫ್ ಕಾಯಿಲ್ಸ್ ಅದಾವ ಒಂದೇ ಬೇಕಾದ್ರೆ ಬರ್ತೀನಿ ಇಲ್ಲಿ ನಂಬರ್ ಆಫ್ ಕಾಯಿಲ್ಸ್ ಅದ ಅದರ ಒಂದು ಕಾಯಿಲ್ ಇದರಿಂದ ಕನ್ಸಿಡರ್ ಮಾಡ್ಕೊಂಡು ನಾವು ಅಷ್ಟಕ್ಕೂ ನಂಬರ್ ಆಫ್ ಕಾಯಿಲ್ಸ್ ಅಪ್ಲೈ ಮಾಡ್ಕೊಂತ ಹೋಗ್ಬೋದು ನಾವು ಸೊ ಹಂಗಾಗಿ ಇಲ್ಲಿ ಒಂದು ಕಾಯಿಲಿಗೆ ಸರ್ಕ್ಯುಲರ್ ಕಾಯಿಲ್ ಇದ್ದು ನಿಮ್ಗೆ ಬಯರ್ ಸಾವರ್ಟ್ ಲಾದಾಗ ಸರ್ಕ್ಯುಲರ್ ಕಾಯಿಲ್ದಾಗ ನಿಮ್ಗೆ ಇಕ್ವೇಶನ್ ಹೇಳಿದ್ನಿ ನಾನು ಮ್ಯೂ ನಾಟ್ ಐ ಆರ್ ಸ್ಕ್ವೇರ್ ಡಿವೈಡ್ ಬೈ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ರೆಸ್ಟ್ 3/2 ಈ ಇಕ್ವೇಶನ್ ನಿಮ್ಗೆ ಆಲ್ರೆಡಿ ಡಿರೈವ್ ಮಾಡಿನಿ ಹೇಳಿನಿ ಇನ್ನೊಂದ್ಸತಿ ನೋಡ್ರಿ ಇದು ಒಂದು ಕಾಯಿಲ್ ಇದ್ದು ಇಲ್ಲಿ ನಂಬರ್ ಆಫ್ ಕಾಯಿಲ್ಸ್ ಅದಾವ ಅದನ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಈ ಒಂದು ಕ್ಲಾಸ್ ಒಳಗೆ ಏನ್ ಮಾಡೋದು
net magnetic field in the solenoid is the sum of the magnetic field of all the loops. ಇದಕ್ಕೆ ಒಂದು ಕಾಯಿಲ್ ಇಂದ ನಂಬರ್ ಆಫ್ ಕಾಯಿಲ್ಸ್ ಸಮ್ ಮಾಡ್ಕೊಂತ ಹೋಗ್ಬಿಡ್ತೀವಿ. ಸೊ ಅದ ನೆಕ್ಸ್ಟ್ ಸ್ಲೈಡ್ ದಾಗ ಬರೋಣ. ಈಗ ಏನ್ ಮಾಡೋಣ ಅಂತಂದ್ರ ಡಿವೈಡ್ ದ ಲೆಂತ್ ಆಫ್ ದ solenoid. ಈಗ ಲೆಂತ್ ಆಫ್ ದ solenoid ಎಷ್ಟು ಕ್ಯಾಪಿಟಲ್ ಎಲ್ ಅಂತ ತಗೊಂಡಿವಲ್ಲ ಅಂದ್ ಸ್ಮಾಲ್ ಎಲಿಮೆಂಟ್ ಕಂಪೇರ್ ಮಾಡಿ ಡಿರೈವ್ ಮಾಡ್ಕೊಂತ ಹೋಗೋಣ. ಮತ್ತೆ ಸ್ಮಾಲ್ ಎಲಿಮೆಂಟ್ ಕನ್ಸಿಡರ್ ಅದ ಕರೆಂಟ್ ಎಲಿಮೆಂಟ್ ಡಿಎಕ್ಸ್ ಅಂತ ತಗೊಂಡಿವಲ್ಲ ಆ ಎಲಿಮೆಂಟ್ ಇದು ತಗೋಣ. ಸೊ ಇಂಟು ಸ್ಮಾಲ್ ಎಲಿಮೆಂಟ್ ಆಫ್ ಲೆಂತ್ ಏನೈತದ ಡಿಎಕ್ಸ್. ಸೊ ಒಂದು ಕರೆಂಟ್ ಎಲಿಮೆಂಟ್ ಒಂದು ಪಾರ್ಟ್ ತಗೊಂಡಿವಿ ಕನ್ಸಿಡರ್ ಮಾಡಿ ಅದು ರೆಕ್ಟಾಂಗ್ಯುಲರ್ ಬೇಕಾದ್ರೆ ತಗೋಬಹುದು. ಅದರ ಲೆಂತ್ ಡಿಎಕ್ಸ್ ತಗೊಂಡಿವಿ. ನೆಕ್ಸ್ಟ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಲೆಂತ್ ಡಿಎಕ್ಸ್. ಎಷ್ಟು ನಂಬರ್ ಆಫ್ ಟರ್ನ್ಸ್ ಅದಾವ ಸ್ಮಾಲ್ ಏರಿಯಾದಾಗ, ಯಾಕಂದ್ರೆ ನಂಬರ್ ಆಫ್ ಕಾಯಿಲ್ಸ್ ಇರ್ತಾವ. ಅದ ಸ್ಮಾಲ್ ಎಲಿಮೆಂಟ್ ತಗೊಂಡ ಅಂತ ಅದಕ್ಕೆ dn ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಇಟ್ಸ್ ಲೆಂತ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಇನ್ ದಟ್ ಸೆಕ್ಷನ್ n ಡಿವೈಡೆಡ್ ಬೈ ಟೋಟಲ್ ಲೆಂತ್ ಎಲ್. ಸೊ ಹಂಗ ನಮ್ಗೆ ನಂಬರ್ ಆಫ್ ಟರ್ನ್ಸ್ ಅದು ಅಷ್ಟೇ ಬೇಕಾಯ್ತು. ನಂಬರ್ ಆಫ್ ಟರ್ನ್ಸ್ ಇನ್ ಡಿಎಕ್ಸ್ ಈ ಲೆಂತ್ ಒಳಗೆ ನಂಬರ್ ಆಫ್ ಟರ್ನ್ಸ್ ಎಷ್ಟು ಅದಾವ. ಹಾಗಾಗಿ dn ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ n ಡಿವೈಡೆಡ್ ಬೈ l ಇಂಟು dx. ಇದ್ರಾಗ ಇದು ನಂಬರ್ ಆಫ್ ಟರ್ನ್ಸ್ ಎಷ್ಟು ಅದಾವ ಅಂತ ಗೊತ್ತಾಗ ಆ ಎಲಿಮೆಂಟ್ ಡಿಎಕ್ಸ್ ಅಂತ ಎಲಿಮೆಂಟ್ ಒಳಗಡೆ ಎಷ್ಟು ನಂಬರ್ ಆಫ್ ಟರ್ನ್ಸ್ ಅದಾವ ಅಂತ ಗೊತ್ತಾಗುತ್ತೆ. ಅಲ್ಲಿ ಕರೆಂಟ್ ಎಷ್ಟು ಹೊಂಟೈತೆ ಅಮೌಂಟ್ ಆಫ್ ಕರೆಂಟ್ ಇನ್ ಎಲಿಮೆಂಟ್ ಆಫ್ ದಟ್ ಡಿಸ್ಟೆನ್ಸ್ ಡಿಎಕ್ಸ್ ಡಿಸ್ಟೆನ್ಸ್ ದಾಗ ಎಷ್ಟು ನಂಬರ್ ಅಮೌಂಟ್ ಆಫ್ ಕರೆಂಟ್ ಐತಿ. ಹಾಗಾಗಿ ಡಿ ಐ ಡಿವೈಡ್ ಬೈ ಡಿಎಕ್ಸ್ ಅಂತ ಬರೀಬೇಕು. ಬೇಕಾದ್ರೆ ಕ್ಯಾಪಿಟಲ್ ಐ ಅಂತ ತಗೋ. ಸ್ಮಾಲ್ ಐತಲ್ಲ ಎಲಿಮೆಂಟ್ ಅದಕ್ಕೆ ಡಿ ಐ ಅಂತ ಟೋಟಲ್ ಕರೆಂಟ್ ಐ ಡಿ ಐ ಡಿವೈಡ್ ಬೈ ಡಿಎಕ್ಸ್ ಇಸ್ ಈಕ್ವಲ್ ಟು ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಇರುವುದು ಎಷ್ಟದವು ಇಂಟು ಕರೆಂಟ್ ಡಿವೈಡೆಡ್ ಬೈ ಇದು ಕ್ಯಾಪಿಟಲ್ ಎಲ್ ಇದೆ ಒನ್ ಅಲ್ಲ ಇದು ನೆನ್ಪಿಟ್ಕೋರೆ ಸ್ವಲ್ಪ ಮಿಸ್ಟೇಕ್ ಐತೆ ಕ್ಯಾಪಿಟಲ್ ಎಲ್. ನೆಕ್ಸ್ಟ್ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿ ಐ ಇಸ್ ಕೊಟ್ಟು ಇದು ಈ ಕಡೆ ಹೋಗುತ್ತೆ n ಇಂಟು ಐ ಡಿವೈಡೆಡ್ ಬೈ ಎಲ್. ಇಟ್ ಇಸ್ ನಾಟ್ ಇನ್ ಒನ್, ಇಟ್ ಇಸ್ ನಾಟ್ ಎ ಎಲ್, ಇಟ್ ಇಸ್ ಎ ಕ್ಯಾಪಿಟಲ್ ಎಲ್ ಇಂಟು ಡಿಎಕ್ಸ್. ನೆಕ್ಸ್ಟ್ ಟೋಟಲ್ ಕರೆಂಟ್ ಇನ್ ದ ಡಿಎಕ್ಸ್. ಟೋಟಲ್ ಕರೆಂಟ್ ಎಷ್ಟೈತಿ ಅನ್ನೋಕ್ಕಿಂತ ಏನ್ ಮಾಡ್ಬೋದು ಇದು ಫಸ್ಟ್ ತಗೋರಿ n ಡಿವೈಡೆಡ್ ಬೈ ಎಲ್ ಇಂಟು ಡಿಎಕ್ಸ್ ಇದೆ ಇಕ್ವೇಶನ್ ಬರ್ದೇನೆ ಟೋಟಲ್ ಕರೆಂಟ್. ನೆಕ್ಸ್ಟ್ ನೋಡೋಣ. ಈಗ ಬರ್ ಮ್ಯಾಗ್ನೆಟಿಕ್ ಫೀಲ್ಡ್ contribution dB at a point B due to each element dx carrying a current is di. So magnetic field ಆ dx ಅನ್ನೋ ಒಂದು ಎಲಿಮೆಂಟ್ ಮೇಲೆ ಇಲ್ಲಿ ಬೇಕಾದ್ರೆ ಇನ್ನೊಮ್ಮೆ ರಿಪೀಟ್ ಆಗುತ್ತೆ. ಇಲ್ಲಿ ಈ ಒಂದು ಎಲಿಮೆಂಟ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಪ್ಲೈ ಆಗತೈತಿ ಈ ಒಂದು ಸರ್ಕ್ಯುಲರ್ ಕಾಯಿಲ್ ಇಂದ. ಇಲ್ಲಿ ನಂಬರ್ ಆಫ್ ಕಾಯಿಲ್ಸ್ ಎಷ್ಟೈತಿ ಆ ನಂಬರ್ ಆಫ್ ಕಾಯಿಲ್ಸ್ ಇಂದ ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಆಗತೈತಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗತೈತಿ. ಮೊದಲು ಕರೆಂಟ್ ನೋಡಿದ್ರಿ ನಂಬರ್ ಆಫ್ ಟರ್ನ್ಸ್ ನೋಡಿದ್ರಿ. ಈಗ ಏನ್ ನೋಡಬೇಕು ಇದ್ರಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಕಾರ್ಡಿಂಗ್ ಟು ಯೂಸಿಂಗ್ ದ ಬಯೋಟ್-ಸಾವರ್ಟ್ ಲಾ ಫಾರ್ ಸರ್ಕ್ಯುಲರ್ ಕಾಯಿಲ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಮಾಡ್ತೇನೆ. ಸೊ ಈಗ ಬರಲಿ ಮ್ಯೂ ನಾಟ್ ಆರ್ ಸ್ಕ್ವೇರ್ ಡಿ ಐ ಆಗ ಬಂದಿತ್ತ ಡಿ ಐ divided by 2 x square plus r square whole raised to 3 by 2. Next dB is equal to mu naught as it is r square ಇದೆಲ್ಲ ಸೇಮ್. ಬಟ್ ಡಿ ಐ ಇಕ್ವೇಶನ್ ಇಲ್ಲಿ ಆಲ್ರೆಡಿ ಡಿರೈವ್ ಮಾಡಿದ್ವಲ್ಲ ಡಿ ಐ ಇಕ್ವೇಶನ್ ಎನ್ ಐ ಇದು ಫಸ್ಟ್ ಐ ಕಟ್ಕೊಂಡ್ರೆ ಇದು ಕ್ಯಾಪಿಟಲ್ ಎಲ್ಲ ಇದು ಡಿ ಎಕ್ಸ್ ಅಂತ ಹೇಳಿ ಅದು ಡಿ ಐ ವ್ಯಾಲ್ಯೂ ಪುಟ್ ಮಾಡ್ತಾರೆ. ಅರ್ಥಾತ್ ಉಳಿಕಿದ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಫಾರ್ ಈಚ್ ಎಲಿಮೆಂಟ್ ಆಫ್ ಲೆಂತ್ ಡಿ ಎಕ್ಸ್ ಅಲಾಂಗ್ ದ ಲೆಂತ್ ಆಫ್ ದ solenoid the distance between x and the angle of pi is changes. ಸೊ ಟೋಟಲ್ ಇಲ್ಲಿ ಏನ ಆಂಗಲ್ ಐತಲ್ಲ ಈ ಡಯಾಗ್ರಾಮ್ ಹೋಗ ಪೈ ಟೋಟಲ್ ಎಷ್ಟು ನಂಬರ್ ಆಫ್ ಟರ್ನ್ಸ್ ಅದಾವೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪೈ ಅಂತ ಹೇಳಿ. ಸೊ ದ ವ್ಯಾಲ್ಯೂ ಆಫ್ ಆರ್ ರಿಮೈನ್ಸ್ ಕಾನ್ಸ್ಟೆಂಟ್. ರೇಡಿಯಸ್ ಅಂತ ಚೇಂಜ್ ಅಂತ ಆಗೋಲ್ಲ, ಆರ್ ಇಸ್ ಕಾನ್ಸ್ಟೆಂಟ್. ಆಂಗಲ್ ಚೇಂಜ್ ಆಗ್ಬೋದು ಬಟ್ ಆರ್ ಚೇಂಜ್ ಅಂತ ಆಗೋದಿಲ್ಲ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಇನ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಪೈ ಅಂಡ್ ಫೈಂಡ್ ದ ಡಿ ಎಕ್ಸ್. ಈಗ ನಾ ಏನ್ ಕಂಡುಹಿಡಿಬೇಕು ಡಿ ಎಕ್ಸ್ ಕಂಡುಹಿಡಿಬೇಕು. ಯಾಕಂದ್ರೆ ಡಿ ಎಕ್ಸ್ ವೇರಿಯೇಷನ್ ಆಗುತ್ತೆ ಬಟ್ ಆರ್ ವೇರಿಯೇಷನ್ ಆಗುದಿಲ್ಲ. ಅಂದ್ರೆ ಪೈ ಚೇಂಜ್ ಆಗುತ್ತೆ ಡಿ ಎಕ್ಸ್. ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಡಾಟಾ ಅದಾವು ಈ ಒಂದು ಟ್ರಯಾಂಗಲ್ ದಾಗ ಪೈ ಅನ್ನೋ ಒಂದು ಆಂಗಲ್ ಒಳಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಲೈಡ್ ಕಾಣ್ತೈತಿ ಈ ಪೈ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಡಿಸ್ಟೆನ್ಸ್ ಏನೈತಿ ಇಲ್ಲಿ ಆರ್ ಐತಿ. ಇದು ಪ್ಯಾರಲಲ್ ಐತಲ್ಲ ಇದು ಆರ್. ಇದ್ರದ್ದು ಡಿಸ್ಟೆನ್ಸ್ ಗೊತ್ತೈತಿ ಏನೈತಿ ಎಕ್ಸ್ ಐತಿ. ಅಂದ್ರೆ ಹೈಪೋಟೆನಿಯಸ್ ಇದು ಗೊತ್ತಾಗುತ್ತೆ ಇಲ್ಲ ನಮ್ಗೆ ಡಿಸ್ಟೆನ್ಸ್. ಹಾಗಾಗಿ ಇದು ಏನಾಗುತ್ತಾ ಅಪೋಸಿಟ್ ಇದು ಅಡ್ಜಸ್ಟೆಂಟ್ ಅಂದ್ರೆ ಏನಾಗುತ್ತೆ ಟ್ಯಾನ್ ಟೀಟಾ ಆಗುತ್ತೆ ಅದನ್ನ ಅವ್ರ ಆಂಗಲ್ ಟ್ಯಾನ್ ಪೈ ಆಗುತ್ತೆ. ಟೀಟಾ ಇಲ್ಲ ಪೈ ಐತಿ. ಸೊ ಟ್ಯಾನ್ ಪೈ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಆರ್ ಇಂಟು ಟ್ಯಾನ್ ಪೈ. ನೆಕ್ಸ್ಟ್ ಇನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಪೈ. ಇಲ್ಲಿ ಬೇಕಾದ್ರೆ ನೀವು ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಪೈ ಅಂತ ಬರೀಬಹುದು. ಲಾಸ್ಟಿಗೆ ಬರೋರ ಡಿ ಪೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಆರ್ ಇಂಟು ಟ್ಯಾನ್ ಪೈ. ಈ ಡಿಫ್ರೆನ್ಶಿಯೇಷನ್ ಮಾಡಿ ಆರ್ ಕಾನ್ಸ್ಟೆಂಟ್ ಆಗುತ್ತೆ ಟ್ಯಾನ್ ಪೈ ಏನಾಗುತ್ತೆ ಸೆಕ್ಸ್ ಸ್ಕ್ವೇರ್ ಪೈ ಆಗುತ್ತೆ ಇಲ್ಲೋ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಅದನ್ನ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ಡಿ ಪೈ ಐತಲ್ಲ ಈ ಕಡೆ ಹೋಗ್ಯದಲ್ಲ ಅಷ್ಟೇ. ಡಿ ಎಕ್ಸ್ ಇಸ್ ಕೊಟ್ಟು ಆರ್ ಇಂಟು ಸೆಕ್ಸ್ ಸ್ಕ್ವೇರ್ ಪೈ ಇಂಟು ಡಿ ಪೈ. ಇದು ಡಿಫ್ರೆನ್ಶಿಯೇಷನ್ ಮಾಡ್ಯಾರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕತ್ತೆ ಅನ್ಕೋತೀನಿ ನಾನು. ನೆಕ್ಸ್ಟ್ ಈಗ ಆ ವ್ಯಾಲ್ಯೂ ಮತ್ತೆ ಪುಟ್ ಮಾಡ್ತಾರೆ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್
ಆರ್ ಸ್ಕ್ವೇರ್ ಡಿವೈಡ್ ಬೈ 2 ಇಲ್ಲಿ ಏನೈತಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಇದೇ ನೋಡಿದಿವಲ್ಲ, ಒಂದು ಮಿನಿಟ್ ಇಲ್ಲಿ ನೋಡಿ ಎಕ್ಸ್ ಇಸ್ ಕೋಟಿ ಏನೈತಿ ಎಕ್ಸ್ ಆರ್ ಇಂಟು ಟ್ಯಾನ್ ಪೈ ಅಲ್ಲಿ ಸ್ಕ್ವೇರ್ ಐತೆ ಆರ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಪೈ ಮತ್ತೆ ಡಿ ಎಕ್ಸ್ ವ್ಯಾಲ್ಯೂ ಅದು ಆರ್ ಇಂಟು ಸೆಕ್ ಸ್ಕ್ವೇರ್ ಪೈ ಇಂಟು ಡಿ ಪೈ ವ್ಯಾಲ್ಯೂ ಇವೆಲ್ಲ ವ್ಯಾಲ್ಯೂ ಅಲ್ಲಿ ಪುಟ್ ಮಾಡ್ತಾರೆ ಅಷ್ಟೇ. ಎಕ್ಸ್ ಟ್ಯಾನ್ ಪೈ ಇತ್ತಂದ್ರೆ ಎಕ್ಸ್ ಡಿವೈಡ್ ಬೈ ಆರ್ ವ್ಯಾಲ್ಯೂ. ಸೊ ಇಲ್ಲಿ ನೋಡ್ರಿ ಆಗಲಿ ಇದು ವ್ಯಾಲ್ಯೂ ಒಂದು ಪುಟ್ ಮಾಡ್ಯಾರ, ಇಲ್ಲೊಂದು ವ್ಯಾಲ್ಯೂ ಇತ್ತ ಡಿ ಎಕ್ಸ್ ಅದು ಸೆಕ್ ಸ್ಕ್ವೇರ್ ಪೈ ಇಂಟು ಡಿ ಪೈ ವ್ಯಾಲ್ಯೂ. ನೆಕ್ಸ್ಟ್ ಮ್ಯೂ ನಾಟ್ ಆರ್ ಸ್ಕ್ವೇರ್ ಇದು ವ್ಯಾಲ್ಯೂ ಏನಲ್ಲ ಎಕ್ಸ್ ಸ್ಕ್ವೇರ್ ಇದ್ದ ಆರ್ ಇಂಟು ಟ್ಯಾನ್ ಪೈ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನೆಕ್ಸ್ಟ್ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಹ್ಯಾಸ್ ಇಟ್ ಇಸ್ ಇಲ್ಲಿ ಆರ್ ಸ್ಕ್ವೇರ್ ಐತಿ ಇಲ್ಲಿ ಆರ್ ಐತೆ ಅಂದ್ರೆ ಆರ್ ಕ್ಯೂಬ್ ಆತು ಐ ಎನ್ ಟರ್ಮ್ ಸೇಮ್ ಸೆಕ್ ಸ್ಕ್ವೇರ್ ಪೈ ಇಂಟು ಡಿ ಪೈ ಡಿವೈಡ್ ಬೈ ಇದನ್ನೇ ಮಾಡಿ 2 ಹ್ಯಾಸ್ ಇಟ್ ಇಸ್ ಇಲ್ಲಿ ಆರ್ ಸ್ಕ್ವೇರ್ ನ ಬೇಕಾ ಕಾಮನ್ ತಗೋಬಹುದು. ನೆಕ್ಸ್ಟ್ ಬೇಕಾದ್ರೆ ತಗೋತಾರೆ, ಇಲ್ಲಿ ತಗೊಂಡಾರ ನೋಡಿ ಇಲ್ಲಿ ಇದನ್ನ ಹೊರ ಬರ್ಬೇಕಿದೆ ಅಷ್ಟೇ ಆರ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲ ಇದನ್ನು ಈಗ ಬರೋದಿಲ್ಲ ಯಾಕಂದ್ರೆ ವ್ಯಾಲ್ಯೂ ಪುಟ್ಟ ಮಾಡ್ಬೇಕಲ್ಲ ಇನ್ನು. ನೆಕ್ಸ್ಟ್ ಇದು ಹೋಲ್ ರೆಸ್ಟ್ 3/2 ಇಂಟು ಎಲ್. ನೆಕ್ಸ್ಟ್ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಆರ್ ಕ್ಯೂಬ್ ಆತು ಇದು ಸೇಮ್ ಹ್ಯಾಸ್ ಇಟ್ ಇಸ್ ಬರ್ತಾರೆ, ಕೆಳಗಡೆ ಸಿಂಪ್ಲಿಫೈ ಮಾಡ್ತಾರೆ 2 ಇದು ಆರ್ ಸ್ಕ್ವೇರ್ ನ ಹೊರಗಡೆ ತಗೋತಾರೆ. ನೆಕ್ಸ್ಟ್ ಇದು ಟ್ಯಾನ್ ಸ್ಕ್ವೇರ್ ಪೈ ಪ್ಲಸ್ 1 ಅಂದ್ರೆ ಇದು ಆರ್ ಸ್ಕ್ವೇರ್ ಹೊರಗಡೆ ತಕೊಂಡ್ರೆ ಟ್ಯಾನ್ ಸ್ಕ್ವೇರ್ ಪ್ಲಸ್ 1 ಹೋಲ್ ರೆಸ್ಟ್ 3/2 ಇಂಟು ಎಲ್. ಇಕ್ವೇಶನ್ ನೋಡಿದ್ ಬರೋದ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ ಅದು. ನೆಕ್ಸ್ಟ್ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಆರ್ ಎಷ್ಟು 4 ಐ ಎನ್ ಸೆಕ್ ಸ್ಕ್ವೇರ್ ಪೈ ಡಿ ಪೈ ಡಿವೈಡ್ ಬೈ 2 ಇದು ಆಗ ಆಕ್ಚುಲಿ ಹೇಳಿದ್ನದ ಈ ಟರ್ಮ್ನು ಬರ್ತದೆ ಅದ್ರ ಮೇಲೆ ಇದು ಏನಿದು ಹೊರಗಡೆ ತಗೊಂಡಿರ್ತೀವಲ್ಲ ಈ ವ್ಯಾಲ್ಯೂನು ಇದ್ರ ಮೇಲೆ ಅಪ್ಲೈ ಆಗುತ್ತೆ. ಸೊ ಹಂಗ 3/2 ಇದು ಬರ್ದ. ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಪೈ ಪ್ಲಸ್ 1 ಇದು ಹೋಲ್ ರೆಸ್ಟ್ 3/2 ಇದು ಎಲ್. ನೆಕ್ಸ್ಟ್ ಟ್ಯಾನ್ ಸ್ಕ್ವೇರ್ ಪ್ಲಸ್ 1 ಇದು ಇಕ್ವೇಶನ್ ವ್ಯಾಲ್ಯೂ ಏನೈತಿ ಹೇಳ್ರಿ ಸೆಕ್ ಸ್ಕ್ವೇರ್ ಪೈ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಇಕ್ವೇಶನ್ ಫಾರ್ಮುಲಾ ಗೊತ್ತದ ನಿಮಗೆ. ಸೆಕ್ ಸ್ಕ್ವೇರ್ ಪೈ ಅಂದ್ರೆ ಏನು ಬರೀಬಹುದು ಟ್ಯಾನ್ ಸ್ಕ್ವೇರ್ ಪೈ ಪ್ಲಸ್ 1 ಅಂತ ಬರೀಬಹುದು, ಅವ್ರು ಇದನ್ನ ಈ ತರನು ಬರೀಬಹುದು. ನೆಕ್ಸ್ಟ್ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಆರ್ ಎಷ್ಟು 4 ಐ ಎನ್ ಸೆಕ್ ಸ್ಕ್ವೇರ್ ಪೈ ಡಿ ಪೈ ಡಿವೈಡ್ ಬೈ ನೆಕ್ಸ್ಟ್ ಇದನ್ನ 1/2 ಅಂತ ಬರ್ಕೊಂಡಾರ. 1/2 ಅಂತಂದ್ರೆ ಸ್ಕ್ವೇರ್ ರೂಟ್ ಆಗುತ್ತಲ್ಲ. ಸೊ ಇದು ಆರ್ ಸ್ಕ್ವೇರ್ ಅಂತ ಹ್ಯಾಸ್ ಇಟ್ ಇಸ್ ಇದು ಕ್ಯೂಬ್ ಹ್ಯಾಸ್ ಇಟ್ ಇಸ್ ಇದು 1/2 ಅಂತ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ. ನೆಕ್ಸ್ಟ್ ಇದು ಟ್ಯಾನ್ ಸ್ಕ್ವೇರ್ ಪ್ಲಸ್ 1 ಅನ್ನು ಹೆಂಗ್ ಬರೀಬಹುದು ಅಂತಂದಿನಿ ಸೆಕ್ ಸ್ಕ್ವೇರ್ ಪೈ ಹೋಲ್ ರೆಸ್ಟ್ 3/2 ಎಲ್. ನೆಕ್ಸ್ಟ್ ಡಿ ಬಿ ಮ್ಯೂ ನಾಟ್ ಆರ್ ಸ್ಕ್ವೇರ್ ಐ ಎನ್ ಸೆಕ್ ಸ್ಕ್ವೇರ್ ಪೈ ಡಿ ಪಿ ಡಿವೈಡ್ ಬೈ 2 ಇದು ವ್ಯಾಲ್ಯೂ ಏನು ಸ್ಕ್ವೇರ್ ರೂಟ್ ವ್ಯಾಲ್ಯೂ ಆರ್ ಕ್ಯೂಬ್ ಇದು ಮಲ್ಟಿಪ್ಲೈ ಮಾಡ್ಯಾರ 2 ಇಂಟು 3 6 ಸ್ಕ್ವೇರ್ ರೂಟ್. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಹ್ಯಾಸ್ ಇಟ್ ಇಸ್ ಇದು ಸ್ಕ್ವೇರ್ ಒಳಗಡೆ ತಗೊಂಡ್ರ ಇದನ್ನ ಸ್ಕ್ವೇರ್ ಹೊರ ತಗೊಂಡ್ರೆ 2 ಕ್ಯಾನ್ಸಲ್ ಆಗಿ ಇದು ಕ್ಯೂಬ್ ಅಷ್ಟೇ ಉಳಿತು ಇಂಟು ಎಲ್. ನೆಕ್ಸ್ಟ್ ಡಿ ಬಿ ಮ್ಯೂ ನಾಟ್ ಆರ್ ಎಷ್ಟು 4 ಐ ಎನ್ ಸೆಕ್ ಸ್ಕ್ವೇರ್ ಪೈ ಡಿ ಪೈ ಡಿವೈಡ್ ಬೈ 2 ಇದು ಸ್ಕ್ವೇರ್ ರೂಟ್ ಮತ್ತೆ ಇನ್ನೊಂದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದೆ ಅಂತ 1/2 ಅಂದ್ರೆ 2 1 2 3 ಸೊ ಆರ್ ಕ್ಯೂಬ್. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಇದನ್ನ ಒಳಗಡೆ ಅಪ್ಲೈ ಮಾಡಿದ್ರೆ 2 ಇಂಟು 3 6 ಆಯ್ತು. ಸೊ ನೆಕ್ಸ್ಟ್ ಹ್ಯಾಸ್ ಇಟ್ ಈಸ್ ಇದು ಎಲ್. ನೆಕ್ಸ್ಟ್ ಮ್ಯೂ ನಾಟ್ ಆರ್ ಕ್ಯೂಬ್ ಐ ಎನ್ ಸೆಕ್ ಸ್ಕ್ವೇರ್ ಪೈ ಡಿ ಪೈ ಡಿವೈಡ್ ಬೈ 2 ಇಂಟು ಆರ್ ಕ್ಯೂಬ್ ಸ್ಕ್ವೇರ್ ರೂಟ್ ಆಫ್ ಸೆಕ್ 6 ಪೈ ಇಂಟು ಎಲ್. ಸೊ ಹ್ಯಾಸ್ ಇಟ್ ಈಸ್ ಅಲ್ಲಿ ಏನು ಇಕ್ವೇಶನ್ ಇತ್ತು ಅದನ್ನ ಬರ್ದ ರಿಮೈನಿಂಗ್ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಮ್ಯೂ ನಾಟ್ ಐ ಎನ್ ಇಲ್ಲಿ ಆರ್ ಕ್ಯೂಬ್ ಐತಿ ಇಲ್ಲಿ ಆರ್ ಕ್ಯೂಬ್ ಐತಿ ಎರಡು ಕ್ಯಾನ್ಸಲ್ ಮಾಡ್ಕೊಂಡಾರ. ನೆಕ್ಸ್ಟ್ ಡಿ ಪೈ ಡಿವೈಡೆಡ್ ಬೈ 2 ಇದನ್ನ ಸ್ಕ್ವೇರ್ ರೂಟ್ ರಿಮೂವ್ ಮಾಡಿದ್ರೆ 1/2 ಆಗುತ್ತೆ 1/2 ಕ್ಯಾನ್ಸಲ್ ಮಾಡಿದ್ರೆ 3 ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಎಲ್. ಸೊ ಡಿ ಬಿ ಮ್ಯೂ ನಾಟ್ ಐ ಎನ್ ಡಿ ಪೈ ಸೊ ಇದು ಸೆಕ್ ಸ್ಕ್ವೇರ್ ಐತಿ ಸೆಕ್ ಕ್ಯೂಬ್ ಐತಿ ಸೊ ಹಂಗಾಗಿ ಒಂದು ರಿಮೈನಿಂಗ್ ಉಳಿತಿದ್ರ. ನೆಕ್ಸ್ಟ್ ಡಿ ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಐ ಎನ್ ಕಾಸ್ ಪೈ ಅಂದ್ರೆ 1/2 ಸೆಕ್ ಪೈ ಹೆಂಗ್ ಬರಿಬಹುದು ಕಾಸ್ ಪೈ ಅಂತ ಬರಿಬಹುದು ಇಲ್ಲ. ಫಾರ್ ಎಕ್ಸಾಂಪಲ್ 1/2 ಕೋಸೆಕ್ ಇತ್ತಂತಂದ್ರೆ ಎಂತ ಸೈನ್ ಅಂತ ಬರೀತಿದ್ರು ಆ ತರ. ಸೊ 1/sec ಪೈ ಅಂತಂದ್ರೆ ಏನ್ ಬರುತ್ತೆ ಕಾಸ್ ಪೈ ಅಂತ ಬರ್ತದೆ. ನೆಕ್ಸ್ಟ್ ಡಿ ಪೈ. ನೆಕ್ಸ್ಟ್ ಇದು 2 ಇದು ಎಲ್ ಉಳಿದೈತಿ ಇದು ಎಲ್ ಇದು ನಾಟ್ ಎ ಐ. ನೆಕ್ಸ್ಟ್ ಈಗ ಸ್ಮಾಲ್ ಏರಿಯಾದಾತ ಫಾರ್ ಒನ್ಲಿ ನಿಮ್ ಕನ್ಸಿಡರ್ ಹೇಳ್ಬೇಕಂತಂದ್ರ ಈ ಡಯಾಗ್ರಾಮ್ ನಾವು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿ ಮಟ್ಟ ಕಲ್ತೀವಿ ಇಲ್ಲಿದಷ್ಟ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಪ್ಲೈ ಆಯ್ತು ಇಲ್ಲಿಂದ ಈ ಕರೆಂಟ್ ಎಲಿಮೆಂಟ್ ಟೋಟಲ್ ಎಲ್ಲಾನು ಮಾಡ್ಬೇಕಾದ್ರೆ ಇಂಟಿಗ್ರೇಟ್ ಮಾಡ್ಬಿಡುದು. ಸಮ್ ಮಾಡುದು ಅಂದ್ರೆ ಇಂಟಿಗ್ರೇಟ್ ಮಾಡ್ಬಿಡುದು. ಅದಕ್ಕೆ ಇಲ್ಲಿ ಇಂಟಿಗ್ರೇಷನ್ ಇಲ್ಲಿ ಬಂತು ಇಂಟಿಗ್ರೇಟಿಂಗ್ ಫ್ರಮ್ π1 to π2 ಹೇಳಿದ್ನಲ್ಲಿ ಈ ಎಂಡದಿಂದ ಆ ಎಂಡ್ ಮಟ್ಟ. ಸೊ π1 to π2 dB is equal to integration π1 to π2. ಸೊ dB ವ್ಯಾಲ್ಯೂ ಅಲ್ಲ ಐತಲ್ಲ ಅದನ್ನ ಪುಟ್ ಮಾಡ್ತೀರಿ. ನೆಕ್ಸ್ಟ್ ಮ್ಯೂ ನಾಟ್ ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಮ್ಯೂ ನಾಟ್
ಐ ಎನ್ ನಂಬರ್ ಆಫ್ ಟರ್ಮ್ಸ್, ಯಾಕಂದ್ರೆ ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ, ನಂಬರ್ ಆಫ್ ಟರ್ಮ್ಸ್ ಅಂತ ಚೇಂಜ್ ಆಗೋದಿಲ್ಲ, ಮ್ಯೂ ನಾಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಲೆಂತ್ ಚೇಂಜ್ ಆಗೋದು ಹೊರರ್ತವೆ. ನೆಕ್ಸ್ಟ್ ಎಂಗಲ್ ಅಷ್ಟೇ ವೇರಿಯೇಷನ್ ಆಗುತ್ತೆ, ಅದಕ್ಕೆ ಕಾಸ್ ಪೈ ಇಂಟು ಡಿ ಪೈ. ಸೊ ನೆಕ್ಸ್ಟ್ ಇದು ಇಂಟಿಗ್ರೇಟ್ ಮಾಡಿದ ಇಂಟಿಗ್ರೇಷನ್ ಆಫ್ ಕಾಸ್ ಪೈ ಏನಾಗುತ್ತೆ, ಸೈನ್ ಪೈ ಆಗುತ್ತೆ. ಸೊ ಅದನ್ನ ಬರದ. ನೆಕ್ಸ್ಟ್ ಮ್ಯೂ ನಾಟ್ ಐ ಎನ್ ಡಿವೈಡ್ ಬೈ 12. ಸೊ ಇದು ವ್ಯಾಲ್ಯೂ ಅಪ್ಪರ್ ಲಿಮಿಟ್ಸ್ ಅಪ್ಲೈ ಮಾಡ್ತೀವಿ, ಸೈನ್ ಪೈ 2 ಆಗುತ್ತೆ. ಲೋವರ್ ಲಿಮಿಟ್ ಮಾಡ್ಬೇಕಾದ್ರೆ ಮೈನಸ್ ಅಂತ ಬರ್ಕೊಂಡು ಸೈನ್ ಪೈ 1. ನೆಕ್ಸ್ಟ್ ಇಫ್ ಪಾಯಿಂಟ್ ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೊನಾಯ್ಡ್, ಪಿ ಅನ್ನೋದು ಒಂದು ಮಿಡ್ ಪಾಯಿಂಟ್ ಸೊನಾಯ್ಡ್ ಇದೆ, ಅಟ್ ಸೆಂಟರ್ ಇರ್ತೈತೆ ಅಂತ ಹೇಳಿದ್ವಿ. ಇಫ್ ದ ಸೊನಾಯ್ಡ್ ಈಸ್ ಎ ಲಾಂಗ್ ಇನ್ ಕಂಪೇರ್ ಟು ರೇಡಿಯಸ್, ನಮ್ಮ ಮೊದಲೇ ಇದೆ ಅದರ ಲೆಂತ್ ಜಾಸ್ತಿ ಇರ್ತದೆ ಅದರ ರೇಡಿಯಸ್ಗಿಂತ, ದೆನ್ ಪೈ 1 ಎಂಗಲ್ ಎಷ್ಟು ಇರುತ್ತೆ -90 ಡಿಗ್ರಿ. ಅಂದ್ರೆ ಆಲ್ಮೋಸ್ಟ್ ಅದೇ ಇರ್ತೈತಿ, ಪರ್ಪೆಂಡಿಕ್ಯುಲರ್ ಇದ್ದಂಗೆ ಆಗುತ್ತೆ. ಸೊ ಎಂಗಲ್ ಏನಿರುತ್ತೆ 90 ಡಿಗ್ರಿ. ಇದು ಪೈ 2 ಇರ್ತೈತಿ ಆಲ್ಮೋಸ್ಟ್ ಅಲ್ಲಿ 90 ಡಿಗ್ರಿ. ಸೊ the result is equation for magnetic field at the center of the solenoid. ನಾನು angle pi 1 pi 2 ಅಂತ ಒಂದು 90 ಡಿಗ್ರಿ. ಇದು ಯಾಕೆ ಮೈನಸ್ ಅಂತಂದ್ರೆ ಮೈನಸ್ ಇಲ್ಲಿ ವ್ಯಾಲ್ಯೂ ಕೊಟ್ಟ ಬರ್ತೀನಿ, ಮೈನಸ್ ಯಾಕೆ ಅಪ್ಲೈ ಮಾಡೋ ಹೊತ್ನಾಗ ಇಲ್ಲಿ ಆಗೋಣ ಮೈನಸ್ ಅಂತ ತೊಗೊಂಡಿದ್ದಿಲ್ಲ, ಇಲ್ಲಿ ಅಪ್ಪರ್ ಲಿಮಿಟ್ಸ್ ಲೋವರ್ ಮೈನಸ್ ಅಂತ ಅಪ್ಲೈ ಮಾಡಿದಾಗ ಇಲ್ಲಿ ತೆಳಗಡೆ ಹೋಗಿರ್ತದೆ. ಸೊ ಅಂದಾಗ ಮೈನಸ್ ಏನಾಗುತ್ತೆ ಅದು ಪ್ಲಸ್ ಆಗುತ್ತೆ. ನೆಕ್ಸ್ಟ್ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಬಿ ಇಸ್ ಇಕ್ವಲ್ ಟು ಮ್ಯೂ ನಾಟ್ ಐ ಎನ್ ಡಿವೈಡೆಡ್ ಬೈ ದಿಸ್ ಇಸ್ ಎ ಕ್ಯಾಪಿಟಲ್ ಎಲ್. This is all about the magnetic field along the solenoid. So ಇದು ಸ್ವಲ್ಪ ಇಕ್ವೇಶನ್ ಇದನ್ನ ಬರೋದು ನಿಮ್ಗೆ ರೈಟ್ ಮಾಡಿ ಕಳಿಸ್ಬೋದು, ಬಟ್ ಇನ್ನೂ ಭಾಳ ಲೆಂತಿ ಆಗುತ್ತೆ ಮತ್ತು ಅದ್ರಾಗ ಶೇಕ್ ಆಗ್ಬೋದು, ಕ್ಲಿಯರ್ ಆಗಿ ಕಾಣಿಸಂಗಿಲ್ಲ ಅಂತ PPT ಮುಖಾಂತರ ಇದು ಡೆರಿವೇಶನ್ ಬಿಡ್ಸೀನಿ. ನೀವು ಇದನ್ನ ಪಾಸ್ ಮಾಡಿ ಅದನ್ನ ನೋಟ್ಸ್ನ ರೈಟ್ ಮಾಡಿ ನನಗೆ ಸೆಂಡ್ ಮಾಡಿರಿ. ಅದ್ರಾಗ ಯಾವ್ಯಾವ ಪಾಯಿಂಟ್ ಅರ್ಥ ಆಗೋದಿಲ್ಲ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ, ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ write the notes for this video. Thank you so much.